ಸ್ವಾಗತವನ್ನ ಕೋರ್ತಾ ಇದ್ದೇನೆ ಸರ್. ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿಗಳಾದಂತಹ ಶ್ರೀ ಶಶಿಕಾಂತ್ ಶಿವಪುರ ಸಾಹೇಬರು ಸಮೇತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಮೇತ ತಮ್ಮೆಲ್ಲರ ಪರವಾಗಿ ಅದೇ ರೀತಿ ಈ ಒಂದು ಧನ್ಯವಾದಗಳು ಸರ್. ಈಗ ಅಕ್ಷರ ಗ್ಲೋಬಲ್ ಅದೇ ರೀತಿ ಇಂಟರ್ನೆಟ್ ಇಲಾಖೆ ವತಿಯಿಂದ ಗೌರವಪೂರ್ವಕ ಪ್ರೀತಿಪೂರ್ವಕ. ಸೊ ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ದ ಸ್ಟೂಡೆಂಟ್ಸ್. ಎಸ್, ತುಂಬಾ ಎಂಥೂಸಿಯಾಸಮ್ ಅಲ್ಲಿ ಇವತ್ತು ಗ್ರೀನ್ ಮಾರ್ಚ್ ಮತ್ತೆ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ. ಗ್ರೀನ್ ಮಾರ್ಚ್ ಮತ್ತೆ ವನ ಮಹೋತ್ಸವದ್ದು ಇಂಪಾರ್ಟೆನ್ಸ್ ತಮಗೆಲ್ಲ ಗೊತ್ತಿರೋ ಅಂಥದ್ದೇ. ಇದು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ವರ್ಷಕ್ಕೊಮ್ಮೆ ಸಾಂಕೇತಿಕವಾಗಿ ಮತ್ತೆ ಆಚರಣೆ ಮಾಡೋದಲ್ಲದೆ ಎಲ್ಲಾ ಕಡೆನೂ ಸಸಿಗಳನ್ನ ನೆಡುವಂತಹ ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. ಆದ್ರೆ ನಾವು ನಮ್ಮ ಒಂದು ಜೀವನ ಶೈಲಿಯಲ್ಲಿ ಒಂದು ಮರಗಳಿಗೆ ಪೋಷಣೆ ಮಾಡುವಂಥದ್ದು, ಗಿಡಗಳಿಗೆ ಪೋಷಣೆ ಮಾಡುವಂಥದ್ದು, ಸಸಿ ನೆಡುವಂಥದ್ದು ಪ್ರತಿಯೊಬ್ಬರೂ ಕೂಡ, ಅದರಲ್ಲೂ ಎಸ್ಪೆಷಲಿ ಮಕ್ಕಳು. ಯಾಕಂದ್ರೆ ನಿಮ್ಮ ಬೆಳವಣಿಗೆ ಜೊತೆಗೆ ಸಸಿಗಳು ಬೆಳವಣಿಗೆ ಆಗುವಂಥದ್ದನ್ನ ನೋಡ್ಲಿಕ್ಕೆ ಸಿಗುತ್ತೆ. ಅದೊಂದು ಖುಷಿ ಇರುತ್ತೆ. ನಾವು ಚಿಕ್ಕವರಿದ್ದಾಗ ಶಾಲೆಗಳಲ್ಲಿ ನಮಗೆ ಸಸಿ ನೆಟ್ಟು ಅದ್ರ ಬೆಳವಣಿಗೆಯನ್ನ ನೋಟ್ ಮಾಡಿ ಅನ್ನುವಂಥ ಒಂದಷ್ಟು ಪ್ರಾಕ್ಟಿಕಲ್ ಆಕ್ಟಿವಿಟೀಸ್ ಎಲ್ಲ ಇರ್ತಿತ್ತು. ಸೊ ಅದ್ ನೆನಪಾಗ್ತಿದೆ. ಸೊ ಅಂಥದ್ದೆಲ್ಲ ಮಾಡಬೇಕು. ಯಾಕಂದ್ರೆ ನಮಗ್ ಗೊತ್ತಿದೆ ಗ್ಲೋಬಲ್ ವಾರ್ಮಿಂಗ್ ಎಷ್ಟು ಯಾವ ಲೆವೆಲ್ಗೆ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋ ಅಂಥದ್ದು. ಅದರಲ್ಲೂ ಬಳ್ಳಾರಿಯಲ್ಲಿ ನಾವು ನೋಡಿದ್ದೀವಿ ಟೆಂಪ್ರೇಚರ್ಸ್ ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಿ. ಎಷ್ಟು ನಾವು ಹಸಿರು ಕ್ರಾಂತಿ ಮಾಡ್ತೀವಿ, ಎಷ್ಟು ಮರಗಿಡಗಳನ್ನ ನೆಡ್ತೀವಿ, ಪೋಷಿಸ್ತೀವಿ, ಅಷ್ಟು ನಮಗೆ ಒಳ್ಳೆ ಹಿತಕರ ವಾತಾವರಣ ಸಿಗ್ತದೆ. ಸೊ ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಕ್ಕೆ ನಾನು DCF ಅವರು ಹಾಗೂ ಅವರ ಎಲ್ಲ ಒಂದು ಟೀಮ್ಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ನನಗೆ ಇವತ್ತು ಇಲ್ಲಿ ಇನ್ವೈಟ್ ಮಾಡಿ ನನಗೊಂದು ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. There is a lot of energy in all the young students. It reminds me of my own, our own childhood and our own youth. ಇದು ಯಾಕೆ ನಾನು ತಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಯು ಆರ್ ದ ಫ್ಯೂಚರ್ ಆಫ್ ಇಂಡಿಯಾ. ದ ಫ್ಯೂಚರ್ ಇಸ್ ಯುವರ್ಸ್ ಓನ್ಲಿ. ನಮ್ಮ ಫ್ಯೂಚರ್ ಗ್ರೀನ್ ಆಗಿರ್ಬೇಕು. ಪರಿಸರ ಇದ್ರೆ ನಾವು ಇರ್ತೀವಿ, ಪರಿಸರ ಇಲ್ಲ ಅಂದ್ರೆ ನಾವು ಇರಲ್ಲ. ಸೊ ದಯವಿಟ್ಟು ಈ ಸುಸ್ಥಿರ ಅಭಿವೃದ್ಧಿ ಅಂತ ನಾವು ಕರಿತೀವಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ಬಹುದು. ಸಸ್ಟೈನಬಲ್ ಡೆವಲಪ್ಮೆಂಟ್ ದಾರಿಯಲ್ಲಿ ನಾವು ಹೋಗಿದ್ರೆ ಮಾತ್ರ ನಮ್ಮ ಭವಿಷ್ಯ ಚೆನ್ನಾಗಿರ್ತದೆ. ಸೊ ದಯವಿಟ್ಟು ತಾವು ಎಲ್ಲರೂ ಪರಿಸರ ಸಂರಕ್ಷಣೆಕ್ಕಾಗಿ ಹೋರಾಡಬೇಕು. ಮತ್ತು ಯಾವಾಗಲೂ ಎಫಾರೆಸ್ಟೇಷನ್ ಆಗಲಿ, ಸೋಷಿಯಲ್ ಎಫಾರೆಸ್ಟೇಷನ್ ಆಗಲಿ, ಟ್ರೀ ಪ್ಲಾಂಟೇಶನ್ಸ್ ಆಗಲಿ, ಇವೆಲ್ಲ ಆಕ್ಟಿವಿಟೀಸ್ಗೆ ಬೆಂಬಲ ಕೊಡಬೇಕು. ಬಿಕಾಸ್ ದ ಫ್ಯೂಚರ್ ಹ್ಯಾಸ್ ಟು ಬಿ ಗ್ರೀನ್ ಫಾರ್ ಅವರ್ ಫ್ಯೂಚರ್ ಆ್ಯಂಡ್ ಅವರ್ ನೇಷನ್ಸ್ ಗ್ರೋತ್. ಆ್ಯಂಡ್ ಈ ಒಳ್ಳೆ ಗ್ರೀನ್ ಮಾರ್ಚ್ ಅರಣ್ಯ ಇಲಾಖೆಯವರು ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಜಿಲ್ಲಾಡಳಿತ ವತಿಯಿಂದ ತಮ್ಮ ಇಲಾಖೆಗೆ ಧನ್ಯವಾದಗಳು ಸರ್. ಇದು ಒಂದು ಒಳ್ಳೆ ಕಾರ್ಯಕ್ರಮ ಇದೆ. ಗ್ರೀನ್ ಮಾರ್ಚ್ ಮುಖಾಂತರ ನಾವು ಅವೇರ್ನೆಸ್ ಸ್ಪ್ರೆಡ್ ಮಾಡಬಹುದು. ಇದ್ರ ಜೊತೆಗೆ ಇನ್ನೊಂದು ನಾನು ಕನ್ವರ್ಜೆನ್ಸ್ ಮೋಡಲ್ಲಿ ಸರ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಹೇಳಕ್ಕೆ ಇಷ್ಟಪಡ್ತೀನಿ. SIR ಬಗ್ಗೆ. SIR ಅಂತ ಒಂದು ಪ್ರೊಸೆಸ್ ನಡೀತಾ ಇದೆ, ತಮ್ಮೆಲ್ಲರಿಗೆ ಗೊತ್ತಿದೆ. SIR ಅಂದ್ರೆ ಏನು? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ನಡೀತಾ ಇದೆ. ಇದರಲ್ಲಿ ಇದು ಯಾಕೆ ಮಾಡ್ತೀವಿ ನಾವು? ದೋಷರಹಿತ ಮತದಾರ ಪಟ್ಟಿ ಮಾಡಕ್ಕೆ ಮಾಡ್ತೀವಿ. ತಾವು ಏನ್ ಮಾಡಬೇಕು, ತಾವು ಇದ್ರ ಬಗ್ಗೆ ಕೂಡ ಅವೇರ್ನೆಸ್ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಅವರಿಗೆ ಹಳೆ ಮತದಾರರ ಪಟ್ಟಿಯಲ್ಲಿ ಹೆಸರು ಎಲ್ಲಿ ಇತ್ತು ಅಂತ ಎನ್ಯುಮರೇಷನ್ ಫಾರ್ಮ್ಸ್ ಫಿಲ್ ಮಾಡಕ್ಕೆ ಹೆಲ್ಪ್ ಮಾಡ್ಕೋಬೇಕು. ಇದ್ರ ಬಗ್ಗೆ ತಾವು ಎಲ್ಲರೂ ಯಂಗ್ಸ್ಟರ್ಸ್ ಇದ್ದೀರಿ, ತಾವು ಈಗ ವೋಟ್ ಮಾಡಲ್ಲ, ಆದ್ರೂ ತಮ್ಗೆ ಅವೇರ್ನೆಸ್ ಇರುತ್ತದೆ. ಸೊ ತಾವು ದಯವಿಟ್ಟು ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೆ SIR ಬಗ್ಗೆ ಹೇಳಬೇಕಾಗಿರುತ್ತೆ. SIR ಅಲ್ಲಿ ನಾವು ಕರೆಕ್ಟ್ ಆಗಿ ನಮ್ಮ ಎನ್ಯುಮರೇಷನ್ ಫಾರ್ಮ್ಸ್ ಮ್ಯಾಪಿಂಗ್, ಪ್ರೊಜನಿ ಮ್ಯಾಪಿಂಗ್ ಅವೆಲ್ಲ ಕರೆಕ್ಟ್ ಆಗಿ ಫಿಲ್ ಮಾಡಿಲ್ಲ ಅಂದ್ರೆ ಒಂದ್ ವೇಳೆ ನಮ್ಮ ಹೆಸರು ತೆಗೆಯೋದು ಚಾನ್ಸಸ್ ಇರ್ತದೆ. ಹೆಸರು ಮತದಾರ ಪಟ್ಟಿಯಿಂದ ತೆಗೆದಿದ್ರೆ ಗವರ್ಮೆಂಟ್ ಸ್ಕೀಮ್ಸ್ ಕೂಡ ಎಫೆಕ್ಟ್ ಆಗಬಹುದು. ಸೊ ದಯವಿಟ್ಟು ತಾವು ಇದ್ರ ಬಗ್ಗೆ ಕೂಡ ನಿಮ್ಮ ಅವೇರ್ನೆಸ್ ತಾವು ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಈ ಗ್ರೀನ್ ಮಾರ್ಚ್ ಜೊತೆಗೆ SIR ಕನ್ವರ್ಜೆನ್ಸ್ ಮೋಡಲ್ಲಿ ಸ್ವಲ್ಪ ಮೆಸೇಜ್ ಸ್ಪ್ರೆಡ್ ಮಾಡ್ಬೇಕಂತ ನನ್ನ ವಿನಂತಿ ಇದೆ. ತಮ್ಮೆಲ್ಲರಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಆಲ್. ತಮ್ಮೆಲ್ಲರಿಗೂ ಮೊದಲನೇದಾಗಿ ವನ ಮಹೋತ್ಸವದ ಶುಭಾಶಯಗಳು.
ಪ್ರತಿ ವರ್ಷ ನಾವು ಜುಲೈ 1ರಿಂದ 7ನೇ ತಾರೀಕನ್ನ ವನ ಮಹೋತ್ಸವ ಸಪ್ತಾಹ ಅಂತ ಆಚರಿಸ್ತೇವೆ ದೇಶಾದ್ಯಂತ. ಜುಲೈಯಲ್ಲಿ ಯಾಕೆ ಅಂತ ಯಾರಾದ್ರೂ ಹೇಳ್ಬೋದಾ? ಯಾಕೆ ಜುಲೈಯಲ್ಲಿ? ಮಳೆಗಾಲ ಆರಂಭ ಆಗಿರುತ್ತೆ ಭಾರತದಾದ್ಯಂತ. ಜೂನ್ 1ನೇ ವಾರದಲ್ಲಿ ಕರ್ನಾಟಕದಲ್ಲಿ ಮಳೆಗಾಲ ಆರಂಭ ಆದ್ರೂ ಕೂಡ ಭಾರತದಾದ್ಯಂತ ಮಳೆಗಾಲ ಸಂಪೂರ್ಣವಾಗಿ ಆರಂಭ ಆಗುವಂಥದ್ದು ಜೂನ್ ಎಂಡ್ ಆಗತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಜುಲೈ 1ರಿಂದ 7ನೇ ತಾರೀಕನ್ನ ನಾವು ಸಪ್ತಾಹವನ್ನಾಗಿ ವನ ಮಹೋತ್ಸವವನ್ನ ಆಚರಿಸ್ತೇವೆ. ಇದರ ಒಂದು ಮೂಲ ಉದ್ದೇಶ ಏನಂತಂದ್ರೆ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ, ಕಾಡನ್ನ ಬೆಳೆಸುವುದು, ಸಂರಕ್ಷಿಸುವುದು, ಹಸಿರನ್ನ ಹೆಚ್ಚಿಸುವುದು, ಈ ಒಂದು ವಿಚಾರಗಳ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ಇದರ ಮೂಲ ಉದ್ದೇಶ. ಪೂರ್ಣಚಂದ್ರ ತೇಜಸ್ವಿ ಅವರು ಒಂದ್ ಕಡೆ ಹೇಳ್ತಾರೆ, ಈ ಭೂಮಿ ಅಥವಾ ಪ್ರಕೃತಿ ಅಂತಕ್ಕಂಥದ್ದು ನಾವು ನಮ್ಮ ಪೂರ್ವಜರಿಂದ ಪಡೆದಂತಹ ಆಸ್ತಿ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗಳಿಂದ ನಾವು ಪಡೆದಂತ ಸಾಲ ಅಂತ. ಅಂದ್ರೆ ನಾವಿವತ್ತೇನು ವಾಟ್ ಎವರ್ ವಿ ಆರ್ ಎಂಜಾಯಿಂಗ್ ದ ರಿಸೋರ್ಸಸ್ ಆಫ್ ದಿ ನೇಚರ್, ಇಟ್ಸ್ ನಾಟ್ ದಿ ಇನ್ಹೆರಿಟೆನ್ಸ್ ಆಫ್ ಅವರ್ ಫೋರ್ಫಾದರ್ಸ್. ಇಟ್ ಇಸ್ ನಾಟ್ ಇನ್ಹೆರಿಟೆಡ್ ಫ್ರಮ್ ಅವರ್ ಫೋರ್ಫಾದರ್ಸ್, ರಾದರ್ ಇಟ್ ಈಸ್ ಬಿ ಬಾರೋಡ್ ಫ್ರಮ್ ದ ಫ್ಯೂಚರ್ ಜನರೇಷನ್ಸ್. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇರ್ತಕ್ಕಂಥ ಪ್ರಕೃತಿಯನ್ನ ನಾವು ಸಾಲ ಅಂತ ತೆಗೆದುಕೊಂಡಿರೋದ್ರಿಂದ ನಿಮ್ಮ ಪೀಳಿಗೆಗಳಿಗೆ, ನಿಮ್ಮ ನಂತರದ ಪೀಳಿಗೆಗಳಿಗೆ ಅದನ್ನ ಇರುವಂತ ರೀತಿಯಲ್ಲಿ ಅಥವಾ ಇದಕ್ಕಿನ ಉತ್ತಮ ರೀತಿಯಲ್ಲಿ ಅದನ್ನ ಹಸ್ತಾಂತರಿಸಬೇಕು, ಅದನ್ನ ನಿಮಗೆ ಹ್ಯಾಂಡ್ ಓವರ್ ಮಾಡಬೇಕು. ಅದು ನಮ್ಮೆಲ್ಲರ ಇಂದಿನ ಪೀಳಿಗೆಯ ಒಂದು ಜವಾಬ್ದಾರಿ. ಆ ಒಂದು ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಇವತ್ತಿನ ದಿನ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಒಂದು ಹಿನ್ನೆಲೆಯಲ್ಲಿ ಒಂದು ಗ್ರೀನ್ ಮಾರ್ಚ್ ಅನ್ನು ಹಮ್ಮಿಕೊಂಡಿದ್ದೀವಿ. ಈ ಗ್ರೀನ್ ಮಾರ್ಚ್ ತಮಗೆಲ್ಲ ತಿಳಿದಿರೋ ಹಾಗೆ ಟಿಬಿ ಸ್ಯಾನಿಟೋರಿಯಂ ಅಲ್ಲಿ ಕೊನೆ ಆಗ್ತದೆ. ತಾವೆಲ್ಲರೂ ಕೂಡ ರಸ್ತೆ ಬದಿಯಲ್ಲಿ ಚಲಿಸ್ತಾ ಇರೋದ್ರಿಂದ ಯಾವುದೇ ಉದ್ವೇಗಕ್ಕೆ ಒಳಗಾಗದೆ, ಯಾವುದೇ ಹರಿಬರಿ ಮಾಡದೇನೆ, ನಿಮ್ಮ ಸೇಫ್ಟಿಯನ್ನು ನೋಡಿಕೊಂಡು, ನಿಮ್ಮ ಸುರಕ್ಷತೆಯನ್ನು ನೋಡಿಕೊಂಡು ಏನು ಇನ್ಸ್ಟ್ರಕ್ಷನ್ಸ್ ಅನ್ನ ನಿಮಗೆ ಸಲಹೆ ಸೂಚನೆಗಳನ್ನ ನೀಡ್ತಾರೆ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿಕೊಂಡು ಯಶಸ್ವಿಯಾಗಿ ಈ ಒಂದು ಗ್ರೀನ್ ಮಾರ್ಚ್ ಅನ್ನ ಮುಗಿಸಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇಬ್ಬರು SP ಮೇಡಮ್ ಮತ್ತು CEO ಹ್ಯಾರಿಸ್ ಮೇಯರ್ ಅವರು ಬಂದಿದ್ದಾರೆ. ಇಬ್ಬರಿಗೂ ವಂದಿಸ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾರ ಆದ್ರೆ ಪಕ್ಕದವ್ರಿಗೆ ಕೊಡಬೇಕು, ಸುಸ್ತಾದ್ರೆ ಮತ್ತೆ ನಮ್ಮ ವೆಹಿಕಲ್ ಇರುತ್ತೆ ಇಡಬೇಕು. ಯಾರು ಸಸಿಗಳನ್ನ ದಾರಿಯಲ್ಲಿ ಚೆಲ್ಲಬಾರ್ದು, ಗೊತ್ತಲ್ವಾ? ಥ್ಯಾಂಕ್ ಯು. ಇನ್ ಸಣ್ಣ ಮಕ್ಕಳು ಮುಂದೆ ಬನ್ನಿ. ಅಥವಾ ಮನೆಗೆ ಬೀಜ ಹಂಚಿದ ಸಮಯದಲ್ಲಿ ಕನಿಷ್ಠ 3 ಬಾರಿ ಹಾಗೂ ದೂರವಾಣಿಯನ್ನು ಸೂಕ್ತ ದಾಖಲೆಗಳೊಂದಿಗೆ ಆಕ್ಷೇಪಣೆಯಿಂದ ಸಂಬಂಧಿಸಿದ ಮತದಾರರ ನೋಂದಣಿ ಹೆಚ್ಚಿನ
जी